ಎಲ್ಲರಿಗೂ ನಮಸ್ಕಾರ. ರಾಧಿಕಾಸ್ RR ಕಿಚನ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಇದನ್ನು ಹಾಲಿನಲ್ಲಿ ಮಾಡ್ತಾ ಇದ್ದೀನಿ. ಇದು ತುಂಬ ಸ್ವಾದಿಷ್ಟಕರವಾದ ಪಾಯಸ. ಹಾಗೆ ಇದನ್ನು ಸುಲಭವಾಗಿ ಮಾಡಬಹುದು. ಹಾಗಾದರೆ ಈ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ನಾನು ಇದಕ್ಕೆ ಅರ್ಧ ಕಪ್ನಷ್ಟು ಬೆಳ್ತಕ್ಕಿಯನ್ನು ತಗೊಂಡಿದ್ದೀನಿ. ಅನ್ನಕ್ಕೆ ಬಳಸುವ ಯಾವುದೇ ಅಕ್ಕಿಯನ್ನು ಇದಕ್ಕೆ ತಗೋಬೋದು. ನಂತರ ಈ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ ಈ ಅಕ್ಕಿಯನ್ನು 1 ಗಂಟೆವರೆಗೆ ನೆನೆ ಹಾಕ್ಕೋಬೇಕು. ನಾವು ಈ ಅಕ್ಕಿಯನ್ನು ಹಾಲಿನಲ್ಲಿ ಬೇಯಿಸ್ತೀವಿ. ಅದರಿಂದ ಇದನ್ನು ನೆನೆ ಹಾಕಿದರೆ ಬೇಗ ಬೇಯುತ್ತೆ. ಅದರಿಂದ ಇದನ್ನು 1 ಗಂಟೆವರೆಗೆ ನೆನೆ ಹಾಕ್ಕೋಬೇಕು. 1 ಗಂಟೆ ನಂತರ ಇದರ ನೀರನ್ನು ಬಸಿದು ಒಂದು ಕಡೆ ತೆಗೆದಿಡಿ. ನಂತರ ಒಂದು ಪ್ಯಾನನ್ನು ಒಲೆ ಮೇಲಿಟ್ಟು ಅದಕ್ಕೆ 1 ಕಪ್ನಷ್ಟು ನೀರು, 2 ಕಪ್ನಷ್ಟು ಹಾಲನ್ನು ಹಾಕಿ ಅದನ್ನು ಕುದಿಯಲು ಬಿಡಿ. ಹಾಲು ಚೆನ್ನಾಗಿ ಕುದಿ ಬಂದ ನಂತರ ನಾವು ನೆನೆ ಹಾಕಿರುವಂಥ ಅಕ್ಕಿಯನ್ನು ಈ ಹಾಲಿಗೆ ಹಾಕಬೇಕು. ನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಮಧ್ಯೆ ಮಧ್ಯೆ ಒಂದು ಸೌಟಿಂದ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಈ ಅಕ್ಕಿಯನ್ನು ಹಾಲಲ್ಲಿ ಬೇಯಿಸೋದ್ರಿಂದ ಅದು ಬೇಗ ತಳ ಹತ್ತತ್ತೆ. ಅದರಿಂದ ಅದನ್ನು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು. ಈ ಅಕ್ಕಿಯನ್ನು 15 ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. 15 ನಿಮಿಷಕ್ಕೆ ಇದು ಚೆನ್ನಾಗಿ ಬೆಂದಿದೆ. ನಂತರ ಇದನ್ನು ಒಂದು ಸೌಟ್ ಹಾಕಿ ಈ ಅನ್ನನ ಮ್ಯಾಶ್ ಮಾಡ್ಕೋಬೇಕು. ಸಕ್ಕರೆ ಹಾಕಿದ ನಂತರ ಅನ್ನ ಬೇಯಲ್ಲ. ಅದರಿಂದ ಅದರ ಕರೆಕ್ಟ್ ಬೆಂದ ನಂತರ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಚಿಟಿಕೆಯಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ನಾವು ಯಾವ ಕಪ್ನಲ್ಲಿ ಅಕ್ಕಿ ಅಳೆದಿರ್ತೀವೋ ಅದೇ ಕಪ್ನಲ್ಲಿ 2ರಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ 2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ಹಾಕ್ಕೋಬೇಕು. ಬಾದಾಮ್ ಪೌಡ್ರ್ ಹಾಕೋದ್ರಿಂದ ಈ ಹಾಲಿನ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಕುದಿಸಿ ಗ್ಯಾಸ್ ಆಫ್ ಮಾಡಿ. ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಹಾಕ್ಕೋಬೇಕು. ಅದಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಿ 4 ಟೀ ಸ್ಪೂನಷ್ಟು ನಂದಿನಿ ತುಪ್ಪ ಹಾಕಿ ತುಪ್ಪ ಕರಗಿದ ನಂತರ ಬಾದಾಮಿಯನ್ನು ಕಟ್ ಮಾಡಿ ಹಾಕ್ಕೋಬೇಕು. ಅದು ಸ್ವಲ್ಪ ಕಾದ ನಂತರ ಸ್ವಲ್ಪ ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನು ಹುರ್ಕೋಬೇಕು. ಗೋಡಂಬಿ ಕಾದ ನಂತರ ಒಣ ದ್ರಾಕ್ಷಿಯನ್ನು ಹಾಕ್ಕೋಬೇಕು. ಒಣ ದ್ರಾಕ್ಷಿಯನ್ನು ಮೊದಲೇ ಹಾಕಿದರೆ ಅದು ಸೀದು ಹೋಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಆಗ ಸೀದು ಹೋಗಲ್ಲ. ದ್ರಾಕ್ಷಿ ಉಬ್ಬಿ ಬಂದಾಗ ಗ್ಯಾಸ್ ಆಫ್ ಮಾಡಿ ಈ ಗೋಡಂಬಿ ದ್ರಾಕ್ಷಿ ಮಿಕ್ಸನ್ನು ಪಾಯಸಕ್ಕೆ ಹಾಕ್ಕೋಬೇಕು. ಈಗ ರುಚಿಕರವಾದ ಅಕ್ಕಿ ಪಾಯಸ ರೆಡಿಯಾಗಿದೆ. ಇದನ್ನು ತುಂಬ ಸುಲಭವಾಗಿ ಮಾಡಬಹುದು. ನೀವು ಒಮ್ಮೆ ಮಾಡಿ ನೋಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.